ಕೃಷ್ಣರಾಜ ಸಾಗರ ಎಂದರೆ ಮೊದಲು ನೆನಪಾಗುವಂತಹ ವಿಷಯ ಎಂದರೆ ಮೈಸೂರು ಸಂಸ್ಥಾನದ ದೂರದೃಷ್ಟಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಜಾಪ್ರೇಮತ್ವ, ಅದೇ ರೀತಿ ಸರ್ ಎಂ ವಿಶ್ವೇಶ್ವರಯ್ಯನವರ ಚಾಣಾಕ್ಷತೆ ಕೂಡ. ಇದೇ KRS ಅಣೆಕಟ್ಟಿನ ಹಿಂದೆ ಜೋಡಣೆಯಾಗಿರುವಂತಹ ಪ್ರತಿಯೊಂದು ಕಲ್ಲಿನ ಹಿಂದೆಯೂ ಮೈಸೂರು ಹಾಗೂ ವಿಶೇಷವಾಗಿ ಮಂಡ್ಯ ಭಾಗದ ಪ್ರತಿಯೊಬ್ಬ ಕೂಲಿ ಕಾರ್ಮಿಕನ ಬೆವರ ಹನಿ ಕಥೆ ಇದೆ. ಹಸಿದ ಹೊಟ್ಟೆ ತುಂಬಿಸಿಕೊಳ್ಳಲು ಹೋದಂತಹ ಎಷ್ಟೋ ಬಡ ಜೀವಿಗಳ ಜೀವವನ್ನೇ ಕಸಿದುಕೊಂಡಂತಹ ಸುಣ್ಣದ ಕಲ್ಲಿನ ಸಾವಿರ ಕಥೆಗಳಿವೆ. ಹೀಗೆ ಎಷ್ಟೋ ನಮಗೆ ಕಣ್ಣಿಗೆ ಕಾಣದಂತಹ ಅಪರಿಚಿತ ಮುಖಗಳ ತ್ಯಾಗ ಹಾಗೂ ಶ್ರಮವನ್ನು ನಾವು ಈ ಅಣೆಕಟ್ಟಿನ ನಿರ್ಮಾಣದ ಹಿಂದೆ ಕಾಣಬಹುದು. ಮೊದಲಿಗೆ ಮೈಸೂರು ಸಂಸ್ಥಾನದ ರಾಜರಾದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ರೈತರಿಗೆ ಸಹಾಯವಾಗಲಿ ಎನ್ನುವ ಕಾರಣಕ್ಕೆ ಸಾವಿರಾರು ಕೆರೆಗಳನ್ನು ನಿರ್ಮಾಣವನ್ನು ಮಾಡುತ್ತಾರೆ. ಇದರ ನೆನಪಿಗಾಗಿ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡುವಂತೆ ಒಂದು ವಿಚಾರವನ್ನು ನಂತರ ಬಂದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮುಂದೆ ಇಟ್ಟರು. ಪ್ರಮುಖವಾಗಿ 1880ರ ದಶಕದಲ್ಲಿ ಭೀಕರ ಬರಗಾಲ ಎದುರಾಗಿತ್ತು. ನೀರಿನ ಸೌಲಭ್ಯ ಇಲ್ಲದಂತಾಗಿ ವ್ಯವಸಾಯ ಮಾಡುವಂತಹ ಜನ ಬಹಳ ಸಂಕಷ್ಟಕ್ಕೆ ಈಡಾಗಿದ್ದರು. ಅದೇ ರೀತಿ ಮಂಡ್ಯ, ಮೈಸೂರು ಹಾಗೂ ಕೋಲಾರದ ಕೆಲವು ಭಾಗಗಳಲ್ಲಿ ಬೇಸಿಗೆ ಕ್ರೂರವಾಗಿ ಬಹಳಷ್ಟು ಭೂಮಿ ಬರಡಾಗಿತ್ತು. ಬೇಸಿಗೆಯ ಬಿಸಿಲು ತಪ್ಪಿಸಿಕೊಳ್ಳಲು ಬಹಳಷ್ಟು ಜನ ವಲಸೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ಮಳೆಯ ಕೊರತೆಯಿಂದಾಗಿ ನೀರಾವರಿ ಇಲ್ಲ, ಆದ್ದರಿಂದ ಬೆಳೆ ನಾಶವಾಗುವುದಂತೂ ಸಾಮಾನ್ಯ. ಆದರೆ ಆ ಕಾಲದಲ್ಲಿನ ಬರ ರಾಜ್ಯದ ಜನಸಂಖ್ಯೆಯ ಸುಮಾರು 1/5 ಜನರನ್ನು ನಾಶ ಮಾಡಿತ್ತು. ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುವುದು ರಾಜನ ಪ್ರಮುಖ ಕರ್ತವ್ಯವಾಗಿತ್ತು. ಅದೇ ರೀತಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಾವೇರಿ ನದಿಯನ್ನು ಸಮಸ್ಯೆಯ ಮೂಲ ಪರಿಹಾರವಾಗಿ ಆಯ್ಕೆ ಮಾಡಿದರಲ್ಲದೆ KRS ಅಣೆಕಟ್ಟು ಕಟ್ಟುವಂತಹ ವಿಚಾರವನ್ನು ಕೂಡ ಮೊದಲಿಗೆ ಪ್ರಸ್ತಾಪವನ್ನು ಮಾಡಿದರು. ಆಗಿನ ಮೈಸೂರು ಸಂಸ್ಥಾನದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಯೇ ಸ್ವತಃ ದಿವಾನರಾದಂತಹ ವಿಶ್ವೇಶ್ವರಯ್ಯನವರೇ ಈ ನೀರಾವರಿ ಯೋಜನೆ ಬೇಡ ಎಂದು ಹೇಳಿದ್ರಂತೆ. ಆದರೆ ಸಮಸ್ಯೆಯನ್ನು ಪರಿಹರಿಸಲೇಬೇಕೆಂದು ವಿದ್ಯಾವಂತರು, ದೂರದೃಷ್ಟಿ ಉಳ್ಳಂಥವರು ಆದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಫ್ರಾನ್ಸ್ ದೇಶದಿಂದ ತಜ್ಞರನ್ನು ಕರೆಸಿ ಯೋಜನೆ ರೂಪಿಸಲು ಹೇಳಿದ್ರಂತೆ. ಆದರೆ ಫ್ರಾನ್ಸ್ ತಜ್ಞರು ಹೇಳಿದ ಯೋಜನೆಯಂತೆ KRS ನಿರ್ಮಾಣ ಮಾಡಲಿಕ್ಕೆ ಬಹಳ ವೆಚ್ಚ ತಗುಲುತ್ತಿತ್ತು. ಹೀಗಾಗಿ ಫ್ರಾನ್ಸ್ ತಜ್ಞರ ಮಾತಿಗೆ ಬೆಲೆ ಕೊಡದೆ ಮೈಸೂರು ಸಂಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಕಡಿಮೆ ವೆಚ್ಚದಲ್ಲಿ ಸ್ಥಳೀಯ ವಾಸ್ತವಿಕತೆಯನ್ನು ಆಧಾರವಾಗಿಟ್ಟುಕೊಂಡು ಮೂಲ ಪ್ಲ್ಯಾನನ್ನು ಬದಲಾವಣೆಯನ್ನು ಮಾಡಿದರು. 1911ರಲ್ಲಿ KRS ಅಣೆಕಟ್ಟಿನ ನಿರ್ಮಾಣಕ್ಕೆ ಚಾಲನೆ ಮಾಡಿದರು. ನಂತರ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಕೋಲಾರ ಜಿಲ್ಲೆಯಿಂದ ಸುಮಾರು 4,500 ಕಾರ್ಮಿಕರನ್ನು ಎತ್ತಿನ ಗಾಡಿಗಳ ಮೂಲಕ KRS ಅಣೆಕಟ್ಟು ನಿರ್ಮಾಣಕ್ಕೆ ಕರೆಸಿಕೊಂಡಿದ್ದರು. ಭೀಕರ ಬರಗಾಲದಿಂದ ತತ್ತರಿಸಿದಂತಹ ಕೋಲಾರದ ಜನರಿಗೆ ಊಟ ಮತ್ತು ಕೂಲಿಯೇ ಆಗ ಬದುಕಿನ ಭರವಸೆಯಾಗಿತ್ತು. ಇಂತಹ ಕಾರ್ಮಿಕರ ನಿರ್ವಹಣೆಯನ್ನ ಬಹುದೊಡ್ಡ ಕೆಲಸವಾಗಿ ಖುದ್ದಾಗಿ ವಿಶ್ವೇಶ್ವರಯ್ಯನವರೇ ತಮ್ಮ ಆಪ್ತರಾದಂತಹ ಸ್ಥಳೀಯ ಮೇಸ್ತ್ರಿ ಡಿ ವೆಂಕಟರಾಮಣ್ಣ ಅವರಿಗೆ ವಹಿಸಿದ್ರು. KRS ಅಣೆಕಟ್ಟು ನಿರ್ಮಾಣ ಪ್ರಾರಂಭವಾಗಿ ಕೆಲವೇ ದಿನಗಳಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಈ ಕಾರ್ಯಕ್ಕೆ ತಡೆಯಾಜ್ಞೆಯನ್ನು ನೀಡಿತ್ತು. ಈ ವಿವಾದ ಬಗೆಹರಿಯುವವರೆಗೂ ಅಣೆಕಟ್ಟಿನ ನಿರ್ಮಾಣದ ಕಾರ್ಯ ಪ್ರಾರಂಭ ಮಾಡುವಂತೆ ಇರಲಿಲ್ಲ. ಆಗ ಹೊಳೆದಂತಹ ಮತ್ತೊಂದು ವಿಚಾರವೇ ಇವತ್ತಿನ KRS ಕಟ್ಟಡಕ್ಕೆ ಬಳಸಿರುವಂತಹ ಕಲ್ಲುಗಳ ವಿಶೇಷತೆ. ಇಂಥ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಆಪ್ತ ಡಿ ವೆಂಕಟರಾಮಣ್ಣನವರು ವಿಶ್ವೇಶ್ವರಯ್ಯನವರ ಬಳಿ ಚರ್ಚೆ ಮಾಡಿದ್ರು. ಇಲ್ಲಿ ಫ್ರಾನ್ಸ್ ತಜ್ಞರು ನೀಡಿದಂತೆ ನಾವು ಮಾಗಡಿ ಕಲ್ಲು ಹಾಕುವುದು ಬೇಡ, ಈ ಯೋಜನೆಗೆ ಇದು ದುಬಾರಿಯಾಗುತ್ತದೆ, ಇದರ ಬದಲಾಗಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಇರುವಂತಹ ಕಲ್ಲನ್ನು ನಿರ್ಮಾಣ ಕಾರ್ಯಕ್ಕೆ ಬಳಸುವುದು ಉತ್ತಮ ಎಂದು ಸಲಹೆಯನ್ನು ಕೂಡ ನೀಡಿದರು. ನಂತರ ಕೆಲವೇ ದಿನಗಳಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಹಾಗೂ ಮೈಸೂರು ಸಂಸ್ಥಾನದ ಜೊತೆ ಮಾಡಿಕೊಂಡ ಒಪ್ಪಂದದಿಂದ 1924ರಲ್ಲಿ ಪುನಃ KRS ನಿರ್ಮಾಣಕ್ಕೆ ಹಸಿರು ನಿಶಾನೆ ಸಿಗುತ್ತದೆ. ಇತ್ತ ಅಣೆಕಟ್ಟಿನ ನಿರ್ಮಾಣದ ಕಾರ್ಯಕ್ಕೆ ಸರ್ಕಾರ ಬಿಡುಗಡೆ ಮಾಡಿದಂತಹ 81 ಲಕ್ಷ ರೂಪಾಯಿ ಕೂಡ ಖರ್ಚಾಯಿತು. ಮತ್ತೆ ಈ ಯೋಜನೆ ನಿರ್ಮಾಣ ಪೂರ್ಣ ಮಾಡುವಂತೆ ಹೆಚ್ಚಿನ ಹಣವೂ ಕೂಡ ಇವರಲ್ಲಿ ಇರಲಿಲ್ಲ. ಸಂಸ್ಥಾನದ ಖಜಾನೆ ಕೂಡ ಖಾಲಿಯಾಯಿತು. ರಾಜ ಮತ್ತು ಮಹಾರಾಣಿಯು ಕೂಡ ತನ್ನ ಆಭರಣಗಳನ್ನು ಮಾರಾಟ ಮಾಡಿದ್ದರು. ಇಂತಹ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಸೇರಿ
ಮಂಡ್ಯ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಎಲ್ಲ ಗ್ರಾಮದ ಮುಖಂಡರಿಗೂ ಭೇಟಿಯಾಗುವಂತೆ ಸಂದೇಶವನ್ನು ರವಾನೆಯನ್ನು ಮಾಡಿದರು. ಮರುದಿನ ಸುಮಾರು 500ಕ್ಕೂ ಹೆಚ್ಚು ಜನರು ಇವರನ್ನು ಭೇಟಿ ಮಾಡಲಿಕ್ಕೆ ಕಾಯ್ತಾ ಇದ್ದರು. ಈ ಸಂದರ್ಭದಲ್ಲಿ ರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಇರುವ ಹಣದ ಪರಿಸ್ಥಿತಿ ಬಗ್ಗೆ ಜನರೊಂದಿಗೆ ಮಾತನಾಡಿದರು. ಅಲ್ಲದೆ ನಿಮಗೆ ಪರಿಹಾರವನ್ನು ಒದಗಿಸುವವರೆಗೂ 4 ವಾರಗಳ ಕಾಲ ಉಚಿತವಾಗಿ ಕೆಲಸ ಮಾಡಬಲ್ಲಿರಾ ಎಂದು ಸಹ ಕೇಳಿದರು. ಆದರೆ ಯಾವುದೇ ಗ್ರಾಮದ ಮುಖಂಡರು ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ. ನಿರಾಶೆಗೊಂಡಂತಹ ರಾಜ ಹಾಗೂ ಮುಖ್ಯ ಇಂಜಿನಿಯರ್ ಮೈಸೂರಿಗೆ ಹಿಂತಿರುಗಿ ಹೋಗಬೇಕಾದಂಥ ಸಂದರ್ಭ ಎದುರಾಗಿತ್ತು. ಮರುದಿನ ಬೆಳಗ್ಗೆ ಅಣೆಕಟ್ಟಿನ ನಿರ್ಮಾಣಕ್ಕೆ ರಾಜರು ಅರಮನೆಯನ್ನು ಅಡವಾಗಿಡುವಂತಹ ವಿಚಾರವನ್ನು ಚರ್ಚೆ ಮಾಡುತ್ತಿರುವಾಗ ಅರಮನೆ ಅಂಗಳದಲ್ಲಿ ಬರಗಾಲದ ನೋವನ್ನು ಅನುಭವಿಸಿದಂತಹ ಸಾಕಷ್ಟು ಸಂಖ್ಯೆಯ ಜನ ಸೇರಿದ್ರು. ಇವರೆಲ್ಲರ ಏಕಮೇವ ಉದ್ದೇಶ ಅಣೆಕಟ್ಟಿನ ನಿರ್ಮಾಣದಲ್ಲಿ ಸ್ವಯಂ ಸೇವೆ ಮಾಡುವುದು ಆಗಿತ್ತು. ಏಕೆಂದರೆ ಈ ಯೋಜನೆಯಿಂದ ಬದುಕು ಬದಲಾಗುತ್ತದೆ ಎಂಬ ಬಹುದೊಡ್ಡ ಭರವಸೆ ಇವರಲ್ಲಿತ್ತು. ಅಂದಿನಿಂದ ಯಾವುದೇ ವೇತನವನ್ನು ಪಡೆಯದೆ ಎಲ್ಲ ಜನ ಅಣೆಕಟ್ಟಿನ ನಿರ್ಮಾಣದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನಂತರ ಅಣೆಕಟ್ಟಿನ ನಿರ್ಮಾಣ ಭರದಿಂದ ಸಾಗಿತು. ಅಲ್ಲದೆ ಎಷ್ಟೋ ಕಾರ್ಮಿಕರು ತಮ್ಮ ಜೀವವನ್ನು ಸಹ ಇಲ್ಲಿ ಕಳೆದುಕೊಂಡದ್ದುಂಟು. ಈ ರೀತಿ ಸತತ 7 ವರ್ಷಗಳ ಕಾಲ ಕಾರ್ಮಿಕರ ಅಭೂತಪೂರ್ವ ಪರಿಶ್ರಮದಿಂದಾಗಿ ನಾವು ಇಂದು KRS ಅಣೆಕಟ್ಟು ನಿರ್ಮಾಣವಾಗಿರುವುದನ್ನು ಕಾಣಬಹುದು. ಈ ರೀತಿ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜೊತೆಗೆ ಮಂಡ್ಯ ಮತ್ತು ವಿಶೇಷವಾಗಿ ಮೈಸೂರು ಪ್ರಾಂತ್ಯದ ಎಷ್ಟೋ ಕಾರ್ಮಿಕರ ಶ್ರಮ KRS ಅಣೆಕಟ್ಟಿನ ನಿರ್ಮಾಣದ ಹಿಂದೆ ನಿಗೂಢವಾಗಿದ್ದನ್ನು ನಾವು ಗಮನಿಸಬಹುದು. ಇದಾಗಿತ್ತು KRS ಅಣೆಕಟ್ಟು ನಿರ್ಮಾಣದ ಹಿಂದಿದ್ದ ಬಡ ಮುಖಗಳ ಸಂಕ್ಷಿಪ್ತ ವಿವರಣೆ.